ಇಷ್ಟೆಲ್ಲ ಬೇಕೇ ಬೇಕಾ ನಮಗೆ ಅಂತ ಅನಿಸುತ್ತೆ. ಒಂದು ಜೊತೆ ಅಲ್ವೆಲ್ಲ ಹಾಕೊಂಡು ಹೋಗೋಣ ಅಂತ ಅನಿಸುತ್ತೆ. ಪ್ಯಾಕ್ ಮಾಡೋಕ್ಕೆ ಮುಂಚೆ ಪ್ಯಾಕ್ ಮಾಡೋದ್ಮೇಲೆ ಗೊತ್ತಾಗುತ್ತೆ ಎಲ್ಲ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತೀರ ಅಂದ್ಕೊಂಡಿದ್ದೀನಿ, ಅದಾದ್ಮೇಲೆ ಏನು ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸುಕ್ಕು ಚಾನಲ್. ಇವತ್ತಿನ ಲಾಗಲ್ಲಿ ನಾನು ಹೌದು ನೀವೆಲ್ಲ ನೋಡಿದಾಗೆ ಹೈಲೈಟಲ್ಲಿ ಟ್ರಾವೆಲ್ ಬ್ಯಾಗ್ನ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಒಂದು ದಿವಸಕ್ಕೆ ಇಷ್ಟೆಲ್ಲ ಬೇಕಾ ಅಂತ ಅನಿಸುತ್ತೆ, ಹೆವಿ ಲಗೇಜ್ ಅಂತ ಅನಿಸುತ್ತೆ. ಮನೇಲಿರ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ, ಅದು ಐಟಮ್ ಎಲ್ಲ ಜೋಡಿಸ್ಕೊಂಡಾಗ ಇಷ್ಟೆಲ್ಲ ತೊಗೊಂಡೋಗ್ಬೇಕು, ಇಷ್ಟೆಲ್ಲ ನಾವು ದಿವಸ ಯೂಸ್ ಮಾಡ್ತಿದ್ದಲ್ಲ, ಇಷ್ಟೆಲ್ಲ ಬೇಕೇ ಬೇಕಾ ನಮಗೆ ಅಂತ ಅನಿಸುತ್ತೆ. ನೋಡಿ ಎಷ್ಟೆಲ್ಲ ತೊಗೊಂಡಿದ್ದೀನಿ, ಜೋಡಿಸ್ಕೊಂಡಿದ್ದೀನಿ ಅಂತ. ನೀವು ಹೆಂಗೆ ಜೋಡಿಸ್ಕೊತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮೊದಲನೇದಾಗಿ ನಾನು ಡ್ರೆಸ್ ತೊಗೊಂಡಿದ್ದೀನಿ. ಇದು ಕಾಟನ್ ಡ್ರೆಸ್ ತೊಗೊಂಡಿದ್ದೀನಿ, ಸಿಂಪಲ್ ಆಗಿದೆ. ಇದೇ ಮೊದಲು ಸಲ ಹಾಕ್ತಾ ಇರೋದು. ಇದು ನನ್ನ ಮಗನಿಗೆ ಫುಲ್ ಸ್ಲೀವ್ಸ್ ತೊಗೊಂಡಿದ್ದೀನಿ, ಯಾಕೆಂದರೆ ಅವ್ನು ಚಳಿ ಆಗ್ಬೋದು, ಮತ್ತು ಮಳೆಗಾಲ ಬೇರೆ, ಸಾಯಂಕಾಲದ ಮಳೆ ಬರ್ತಿದ್ದಿಲ್ಲ, ಅದಕ್ಕೋಸ್ಕರ ಫುಲ್ ಸ್ಲೀವ್ಸು ಫುಲ್ ಪ್ಯಾಂಟ್ ತೊಗೊಂಡಿದ್ದೀನಿ. ಇಲ್ಲಿಂದ ಹಾಕೊಂಡು ಹೋಗುವಾಗ ಹಾಕೊಂಡಿದ್ದೀನಿ. ದೇವರಿಗೋಸ್ಕರ ಮಡ್ಲಕ್ಕೆ ಕಟ್ಕೊಂಡಿದ್ದೀವಿ, ಅದನ್ನು ಇದರೊಳಗೆಲ್ಲ ಇಡ್ತಾ ಇದ್ದೀನಿ. ಯಾಕಂದರೆ ವ್ಯಾನಿಟಿ ಬ್ಯಾಗಲ್ಲಿ ಇರೋದಿಲ್ಲ, ಬೆಳಗ್ಗೆಗೆಲ್ಲ ಬೇಕಾಗಿರೋದು, ಅದಕ್ಕೋಸ್ಕರ ಇದರಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಇದು ಆರ್ಗನೈಸರ್ ತಗೊಂಡಿದ್ದೆ, ನಾನು ಒಂದ್ಸಲ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ನನ್ನ ಮಗನಿಗೆ ಬಿಸಿಲು ಜಾಸ್ತಿ ಇದ್ದರೆ ಹಾಕಬೇಕಂತ ತಗೊಂಡಿದ್ದೀನಿ. ಹಾಗೆ ಅವನಿಗೆ ಬೆಳಗ್ಗೆ ಹೊತ್ತು ಬಿಸಿಲು ಇರುತ್ತಲ್ಲ, ಅದಕ್ಕೆ ಸ್ಲೀವ್ಲೆಸ್ ತಗೊಂಡಿದ್ದೀನಿ. ಹಾಗೆ ಅವನಿಗೆ ಟವಲ್ ಸ್ಮೂತಾಗಿರೋದು. ಹಾಗೆ ನೈಟ್ ಬರಬೇಕಂದ್ರೆ ಅಕಸ್ಮಾತ್ ಏನೋ ಚೆಲ್ಕೊಂಡ, ಆಮೇಲೆ ನೈಟ್ ಬೇರೆ ಗಾಳಿ ಜಾಸ್ತಿ ಇರುತ್ತೆ, ಮತ್ತೆ ಮಳೆ ಬರುತ್ತೆ ಅಂತ ಇನ್ನೊಂದು ಜೊತೆ ಎಕ್ಸ್ಟ್ರಾ ಡ್ರೆಸ್ ತೊಗೊಂಡಿದ್ದೀನಿ ಅವನಿಗೆ. ಇದು ಬೆಳಗ್ಗೆ ಹಾಕೋದು ಬಟ್ಟೆ ಎಲ್ಲ, ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇಷ್ಟು ಒಂದು ಇನ್ನೂ ಬೇರೆ ಇದೆ, ಬೇರೆ ಕಡೆ ಇಟ್ಟಿದ್ದೀನಿ. ಇದು ನಂದು. ಇದು ಈ ಥರ ಆರ್ಗನೈಸರಲ್ಲಿ ಇಟ್ಕೊಂಡಿದ್ರೆ ನಮಗೆ ಬೆಸ್ಟ್. ಹೋದ್ಸಲ ಇಟ್ಕೊಂಡು ಹೋಗಿದ್ವಿ ನಾವು, ಆವಾಗ ಕುಕ್ಕೆ ಸುಬ್ರಹ್ಮಣ್ಯ ಹೋದಾಗ ಒಂದ್ರ ಮೇಲೆ ಒಂದು ಬಟ್ಟೆ ಇಟ್ಟು ಮತ್ತೆ ಇವಾಗ ಎಲ್ಲ ಹತ್ತಿರೋಗುತ್ತೆ ಬಟ್ಟೆ ಎಲ್ಲ. ಆಮೇಲೆ ಮತ್ತೆ ನಾವೇ ಅಲ್ಲೆಲ್ಲ ಹಿಂದಿಸೋಕ್ಕಾಗಲ್ಲ. ಡಬಲ್ ಇಟ್ಕೊಂಡಿದ್ದೀನಿ. ಹಾಗೆ ಸ್ಯಾರಿಗೆ ಯೆಲ್ಲೋ ಕಲರ್ ಲಂಗ ಇಟ್ಕೊಂಡಿದ್ದೀನಿ. ನಾನು ಈ ಡ್ರೆಸ್ನ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯೆಲ್ಲೋ ಕಲರ್ ಸ್ಯಾರಿ ಹಾಕೋತಾ ಇದ್ದೀನಿ. ನಾನೇನು ಬೇಡ ಹಾಕ್ಕೊಳಕ್ಕಾಗಲ್ಲ ಅಲ್ಲಿ ಅಂದ್ಬಿಟ್ಟು ಡ್ರೆಸ್ ತೊಗೊಂಡಿದ್ದೀನಿ. ಯಾವುದಕ್ಕೂ ಇರಲಿ, ಅಲೋ ಮಾಡಿಲ್ಲ ಅಂದರೆ ಸ್ಯಾರಿ ಹಾಕೋಣ ಅಂತ ಸ್ಯಾರಿ ಹಾಕೊಂಡಿದ್ದೀನಿ. ನಾನು ಆಲ್ರೆಡಿ ಆನ್ಲೈನಲ್ಲಿ ಚೆಕ್ ಮಾಡಿದ್ದೀನಿ, ಸ್ಯಾರಿ ಇಲ್ಲಾಂದರೆ ಡ್ರೆಸ್ ಅಂತ ಹಾಕಿದ್ದಾರೆ. ಯಾವುದಕ್ಕೂ ಇರಲಿ ಅಂತ ಸ್ಯಾರಿ ತೊಗೊಂಡಿದ್ದೀನಿ ಅಷ್ಟೇ. ನಾನು ಒಂದು ದಿವಸಕ್ಕೆ ಒಂದೊಂದು ಜೊತೆ ಬಟ್ಟೆ ಸೂಟ್ಕೇಸು ಇಡ್ಸುತ್ತೆ. ಇದಕ್ಕೆ ಎಷ್ಟಾಗುತ್ತೆ ಅಷ್ಟು ಇಡ್ಸುತ್ತೆ. ಬಟ್ ನಾವು ಇಷ್ಟೆಲ್ಲ ತೊಗೊಬೇಕಾ, ಇಷ್ಟೆಲ್ಲ ಜೋಡಿಸ್ಕೋಬೇಕು ಅಂತ ಅನಿಸುತ್ತೆ ನಮಗೆ. ಇಷ್ಟೆಲ್ಲ ತೊಗೋತಾ ಇದ್ದೀವ, ಈಗ ಒಂದು ಜೊತೆ ಅಲ್ವೆಲ್ಲ ಹಾಕೊಂಡು ಹೋಗೋಣ ಅಂತ ಅನಿಸುತ್ತೆ. ಪ್ಯಾಕ್ ಮಾಡೋಕ್ಕೆ ಮುಂಚೆ ಪ್ಯಾಕ್ ಮಾಡೋದ್ಮೇಲೆ ಗೊತ್ತಾಗುತ್ತೆ. ಅದನ್ನೇ ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ವಿಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಲೇಟ್ ಆಗುತ್ತೆ ಅಂತ ನಿನ್ನೆ ಮಾಡಲಿಲ್ಲ, ಅದಕ್ಕೆ ಎತ್ತಿಟ್ಕೊಂಡಿರೋದು ರೆಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನನ್ನ ಮಗ ತಲೆ ಮೇಲೆ ನೀರು ಉಯಿಸ್ಕೊಳ್ಳಲ್ಲ, ಅದಕ್ಕೆ ಶವರ್ ಕ್ಯಾಪ್ ತಗೊಂಡಿದ್ದೀನಿ. ಹಾಗೆ ಇದು ಜೆರಾಕ್ಸು ಬುಕ್ ಮಾಡಿರೋದು ಟಿಕೆಟು. ಹಾಗೆ ಇದು ನಾವು ಇನ್ನೂ ಡಿಸೈಡ್ ಮಾಡಿಲ್ಲ, ಹೋದ್ಮೇಲೆ ರೂಮ್ ಮಾಡಬೇಕಾ, ಇಲ್ಲ ಅಲ್ಲಿ ನದಿನೋ ಹೊಳೆನೋ ಇದೆಯಾ. ನಾನು ತುಂಬ ಆಗಲೇ ಒಂದು 10 ವರ್ಷದ ಮುಂಚೆ ಹೋಗಿದ್ದೆ, ಒಂದು ಚಿಕ್ಕದಾಗಿ ಹೊಳೆ ಇತ್ತು, ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡಿದ್ದು ಆವಾಗ. ಇವಾಗ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಅಕಸ್ಮಾತ್ ಏನಾದರೂ ನದಿ ಹೊಳೆ ಇದ್ದರೆ ಅಲ್ಲಿ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆನ ಹಾಕ್ಕೊಳ್ಳೋಕ್ಕೆ ಕವರ್ ಇಟ್ಕೊಂಡಿದ್ದೀನಿ. ಎಲ್ಲ ಟ್ರಾನ್ಸ್ಪರೆಂಟಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ನನಗೆ
ಇದರಲ್ಲಿ ಬೇಗ ಕೈಗೆ ಸಿಗಬೇಕು ಅಂತ ಇಟ್ಟಿದ್ದೀನಿ ಇದರಲ್ಲಿ. ಈಗ ನಮ್ಮ ಹಸ್ಬೆಂಡು ಇದರಲ್ಲಿ ಇಟ್ಟಿದ್ದೀನಿ, ಅವ್ರಿಗೊಂದು ಟವಲ್ ಇಟ್ಟಿದ್ದೀನಿ, ಹಾಗೆ ಶರ್ಟು ಪ್ಯಾಂಟ್ ತಗೊಂಡಿದ್ದಾರೆ. ಇದು ನಮ್ಮ ಅತ್ತೆ ಅವ್ರದ್ದು. ಆ ಕಡೆ ಸೈಡು ಈ ಕಡೆ ನಮ್ಮದು ನನ್ನ ಮಗದು ಇಟ್ಕೊಂಡಿದ್ದೀನಿ, ಆ ಕಡೆ ನಮ್ಮ ಅತ್ತಿದ್ದು ನಮ್ಮ ಹಸ್ಬೆಂಡ್ ಇಟ್ಟಿದ್ದೀನಿ. ಅವ್ರಿಗೊಂದು ಟವಲ್ ಮತ್ತೆ ಸ್ಯಾರಿ ಇಟ್ಟಿದ್ದೀನಿ. ಆಕ್ಚುಲಿ ಮಕ್ಕಳಕ್ಕೆ ಅಲ್ಲೇ ಕೊಡ್ತಾರೆ ಅಂತ ಹೇಳ್ತಾರೆ, ಬಟ್ ಅವನ್ನ ಇರ್ಲಿ ಅಂತ ತಗೊಂಡಿದ್ದೀವಿ. ಯಾವುದು ನನ್ನ ಮಗಂದು ಪೌಡರ್ ಡಬ್ಬ ಇಟ್ಕೊಂಡಿದ್ದೀನಿ. ಅವೆಲ್ಲ ಪೌಡರ್ ಎಲ್ಲ ಇಟ್ಕೊಳಕ್ ಹೋದ್ರೆ ಜಾಸ್ತಿ ಲೀಕೇಜ್ ಆಗುತ್ತೆ ಅಂತ ಅಷ್ಟೇ. ಇದರಲ್ಲಿ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ನನ್ನ ಮಗಂದು ಬ್ರಷ್ ಮತ್ತು ಪೇಸ್ಟ್ ಇಟ್ಕೊಂಡಿದ್ದೀನಿ, ಹಾಗೆ ನಂದು ನಮ್ಮ ಹಸ್ಬೆಂಡ್ದು ಬ್ರಷ್ ಇಟ್ಕೊಂಡಿದ್ದೀನಿ. ಪೇಸ್ಟು ಒಂದೇ ಅಲ್ವಾ, ನಮ್ಮ ಮಗಂದೇ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಲಗೇಜ್ ಕಡಿಮೆ ಆಗಲಿ, ಬಿಟ್ಬಿಟ್ರೆ ಮರ್ತ್ಬಿಟ್ರೆ ಅಂತ ಅಷ್ಟೇ. ಇದು ಹೊಸದಿತ್ತು ಪೇಸ್ಟು, ಬೇಡ ಇದೊಂದು ಸ್ವಲ್ಪ ಇದೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದು ನನ್ನ ಮಗನ ಸೋಪ್ ತೊಗೊಂಡಿದ್ದೀನಿ, ಹಾಗೆ ನಮಗೆ ಒಂದು ಸೋಪ್ ತೊಗೊಂಡಿದ್ದೀನಿ. ಸದ್ಯಕ್ಕೆ ಇದು ಇಷ್ಟು ತೊಗೊಂಡಿದ್ದೀನಿ, ಇಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಇದ್ರೊಳಗಡೆ ಇಡ್ತಾ ಇದ್ದೀನಿ. ಕೂಂಬು ಹಾಗೆ ಯಾವುದಕ್ಕೆ ಇರಲಿ ಅಂತ ಒಂದು ರಿಬ್ಬನ್ ತೊಗೊಂಡಿದ್ದೀನಿ, ಹಾಗೆ ಒಂದು ಅಷ್ಟಿನ ಚಿಕ್ಕದಿದ್ದು ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ಟಿಕ್ ತೊಗೊಂಡಿದ್ದೀನಿ, ಹಾಗೆ ಒಂದು ಮಸ್ಕರ, ಮತ್ತು ಐಲೈನರು, ಲೂಸ್ ಪೌಡರು, ಅದು ಬ್ರಷ್ ತೊಗೊಂಡಿದ್ದೀನಿ, ಫೌಂಡೇಶನ್ನು ಆಯಿಲ್ ಸ್ಪಾಂಜ್ ತೊಗೊಂಡಿದ್ದೀನಿ, ಹಾಗೆ ಸ್ಯಾರಿ ಹಾಕ್ಕೊಂಡ್ರೆ ಪಿನ್ ಬೇಕು ಅಂತ ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ, ಹಾಗೆ ಬೆಳಿಗ್ಗೆ ಹಾಕ್ಕೊಳ್ಳೋದಕ್ಕೆ ನಾನು ಒಂದು ಸರ ತೊಗೊಂಡಿದ್ದೀನಿ, ಅದಕ್ಕೆ ಸಿಂಪಲ್ ಇಯರಿಂಗ್ ತೊಗೊಂಡಿದ್ದೀನಿ. ರೆಡಿ ಆಗೋಕ್ಕೆ ತೊಗೊಂಡಿರೋದು ನಾನಾಗಿ. ತಿಂಡಿಗಳಂತೂ ಬೇಕೇ ಬೇಕು ಬಸ್ಸಲ್ಲಿ. ನನ್ನ ಮಗುಗೆ ಆಗಿರ್ಬೋದು, ನಮಗೆ ಆಗಿರ್ಬೋದು, ಟೇಸ್ಟಾಗ ತಿನ್ನೋಕ್ಕೆ, ನೀರು ಕುಡಿಯೋದಕ್ಕೆ ಎಲ್ಲ ಬೇಕೇ ಬೇಕು. ಯಾಕಂದರೆ ಬಸ್ಸು ಜಾಸ್ತಿ ಅವಾಗವಾಗ ನಿಲ್ಲಿಸೋದಿಲ್ಲ, ಎಲ್ಲ ನಮಗೆ ಬೇಕು ಅಂತ ತೊಗೊಳಕ್ಕೂ ಆಗಲ್ಲ. ಹೋಗಿದ್ದೀವಿ ಬಸ್ ಆಗಿಬಿಡುತ್ತೆ, ಟೈಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಿಂಡಿಗಳು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಜಾಸ್ತಿ ತಿಂಡಿಗಳು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೀತಿ ಬ್ಯಾಗಲ್ಲಿ ಸಪ್ರೇಟ್ ಇಟ್ಕೋತೀನಿ. ಇದರಲ್ಲಿ ಒಂದು ಬಾಟಲ್ ನೀರು, ಹಾಗೆ ತಿಂಡಿಗಳು, ಇದು ಕೇಕ್ ಬ್ರೆಡ್ಡು, ಬಿಸ್ಕೆಟ್. ಅವನಿಗೆ ನಮಗೆಲ್ಲ ಬೇಕು, ಅವ್ನು ಕೇಕ್ ಬ್ರೆಡ್ ತಗೊಂಡಿದ್ದೀನಿ ತಿಂತಾನೆ ಅಂತ. ಹಾಗೆ ಮಳೆಗಾಲ, ಅದಕ್ಕೋಸ್ಕರ ಛತ್ರಿ ತೊಗೊಂಡಿದ್ದೀನಿ. ಎರಡಿದೆ ಇದರಲ್ಲಿ. ಇದು ಕವರ್ಗೆ ಯಾಕೆ ಹಾಕಿದ್ದೀನಿ ಅಂದರೆ ಮಳೆ ಬಂದು ಮತ್ತೆ ಯೂಸ್ ಮಾಡುವಾಗ ಮತ್ತೆ ಇದೆಲ್ಲ ಬ್ಯಾಗೆಲ್ಲ ನೀರು ಆಗುತ್ತೆ ಅಂತ ಇದರಲ್ಲಿ ಇಟ್ಟಿದ್ದೀನಿ ಕವರಲ್ಲಿ. ಅದೇ ನನ್ನ ಮಗನ ಚಪ್ಪಲಿ ಇದಕ್ಕೆ ಹಾಕೋದಕ್ಕೆ ಕೆಲವೊಂದ್ಸಲ ಹಾಕೋತಾನೆ, ಕೆಲವೊಂದ್ಸಲ ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಇದನ್ನು ಹಾಕ್ಬಿಟ್ಟು ಇಡೋಕ್ಕೆ ತಗೊಂಡಿದ್ದೀನಿ. ಇದು ತೊಗೊಂಡಿದ್ದೀನಿ ನಮಗೆ. ಹಾಗೆ ನನ್ನ ಮಗನಿಗೆ ಇದೊಂದು, ಹಾಗೆ ಮಂಕಿ ಟೋಪಿ ತೊಗೊಂಡಿಲ್ಲ ಅವನಿಗೆ, ಇದು ತೊಗೊಂಡಿದ್ದೀನಿ. ಯಾಕಂದರೆ ಟೈ ಮಾಡಿದ್ರೆ ಅವ್ನು ಬಿಚ್ಚಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ.
ತೊಗೊಳ್ಬೇಕು, ಇನ್ನು ಶಾಲನ್ನು ತೊಗೊಂಡು ಮಾಡ್ಕೋಬೇಕು. ಅದಿಷ್ಟೆಲ್ಲ ಮಾಡ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂದ್ಕೊಂಡಿದ್ದೀನಿ, ಅದಾದ್ಮೇಲೆ ಏನು ಮರ್ತಿದ್ದೀನಿ, ಏನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ಅಲ್ಲಿಂದ ಬಂದಮೇಲೆ. ಈಗ ಇದೊಂದು ಬ್ಯಾಗ್ ತೊಗೊಂಡಿದ್ದೀವಿ. ಯಾಕೆ ಅಂದರೆ ಇದರಲ್ಲಿ ನೀರು ಮಾತಾಡೋಣ, ಹಾಗೆ ಟಿಶ್ಯೂ, ಹಾಗೆ ಹಿಂದೆ ಸ್ಪೆಕ್ಸ್ ತೊಗೊಂಡಿದ್ದೀನಿ ನಾನು, ಗಾಳಿಗೆ ಧೂಳು ಬೀಳ್ತಾ ಇರುತ್ತೆ. ಹಾಗೆ ಹೇರ್ಗೊಂದು ಹೇರ್ ಬ್ಯಾಂಡ್ ತೊಗೊಂಡಿದ್ದೀನಿ ಬಸ್ಸಲ್ಲಿ ಹಾಕೊಳ್ಳೋದಕ್ಕೆ. ಹಾಗೆ ಒರಿಜಿನಲ್ ಟಿಕೆಟ್ ತೊಗೊಂಡಿದ್ದೀನಿ, ಬಸ್ಸು ಬುಕ್ ಮಾಡಿದ್ದು. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.